ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ ಕರುಣಾಸಂಧಿಯಲ್ಲಿ 8ನೇ ಪದ್ಯ. ಜಗವನೆಲ್ಲವ ನಿರ್ಮಿಸುವ ನಾನ್ಮುಖನೊಳಗೆ ತಾನಿದ್ದು ಸಲಹುವ ಗಗನಕೇಶನೊಳಿದ್ದು ಸಂಹರಿಸುವನು ಲೋಕಗಳ. ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಹೊರೆವ. ಜಗವನೆಲ್ಲವ ನಾನ್ಮುಖನೊಳಗೆ ನಿರ್ಮಿಸುವ. ಈಗನು ನೋಡಿದೀವಿ ನೋಡಿ. ಪರಮಾತ್ಮ ಅಂತರ್ಯಾಮಿಯಾಗಿದ್ದು ಎಲ್ಲ ಕೆಲಸವನ್ನ ತಾನು ಮಾಡ್ತಾನೆ ಹಾಗೆಂತ. ಬ್ರಹ್ಮದೇವರ ಒಳಗಿದ್ದು ಜಗತ್ತನ್ನ ನಿರ್ಮಾಣ ಮಾಡ್ತಾನೆ. ಗಗನಕೇಶನೊಳಿದ್ದು ಲೋಕಗಳ ಸಂಹರಿಸುವನು. ರುದ್ರದೇವರ ಒಳಗಿದ್ದು ಲೋಕಗಳನ್ನ ಸಂಹಾರ ಮಾಡ್ತಾನೆ. ಪರಮಾತ್ಮ ಏನು? ಸ್ವಗತ ಭೇದ ವಿವರ್ಜಿತನು. ಪರಮಾತ್ಮನ ರೂಪಗಳಲ್ಲಿ ಪರಸ್ಪರ ಭೇದ ಇಲ್ಲ. ಅವನು ಸರ್ವಗ ಅಂದ್ರೆ ಎಲ್ಲಾ ಜಾಗದಲ್ಲಿ ಇರತಕ್ಕವ ಅಂತ. ಸದಾನಂದೈಕ ದೇಹನು. ಪರಮಾತ್ಮನ ದೇಹ ಅದು ಜ್ಞಾನಾನಂದಮಯವಾದದ್ದು ಅಂತ ಹೇಳ್ತಾರೆ. ಸದಾ ಆನಂದಮಯ, ಸದಾ ಜ್ಞಾನಮಯ. ಅಂದ್ರೆ ಪರಮಾತ್ಮನ ಶರೀರ ಪ್ರಾಕೃತವಾದದ್ದಲ್ಲ ಅದು ಹಾಗೆ. ನಮ್ಮಂತ ಪ್ರಾಕೃತ ಶರೀರ ಅಲ್ಲ, ಅಪ್ರಾಕೃತವಾದ ಸದಾನಂದೈಕ ದೇಹನು. ಈ ರೀತಿಯಾಗಿ ನಾವು ಚಿಂತನೆ ಮಾಡ್ತಾ ಇದ್ರೆ ನಮಗೂ ಕೂಡ ಅಂತ ಒಂದು ಶರೀರವನ್ನ ದೇವರು ಕರುಣಿಸ್ತಾನೆ ಎಂಬ ಅಭಿಪ್ರಾಯದಿಂದ ಗುರುಗಳು ಇದನ್ನ ತಿಳಿಸ್ತಾರೆ. ಅದರಿಂದ ಸದಾ ಚಿಂತನೆ ಮಾಡಬೇಕು. ದೇವರು ಸದಾನಂದೈಕ ದೇಹನು ಹಾಗೆ ಅಂತ ಪರಮಾತ್ಮ ಬಗೆ ಬಗೆಯ ನಾಮದಲ್ಲಿ ಕರೆಸುವ. ಬಗೆ ಬಗೆಯ ನಾಮ ಅಂದ್ರೆ ಲೋಕದಲ್ಲಿ ಏನೇನು ಹೆಸರು ಇದೆಯೋ ಅದೆಲ್ಲವೂ ಕೂಡ ಅವನನ್ನೇ ಮುಖ್ಯವಾಗಿ ಹೇಳ್ತದೆ ಹಾಗೆಂತ. ಬ್ರಹ್ಮ, ರುದ್ರ, ಇಂದ್ರ, ಅಗ್ನಿ, ಆಕಾಶ, ಸೂರ್ಯ, ಚಂದ್ರ, ನಮ್ಮ ಹೆಸರು, ಎಲ್ಲಾ ಹೆಸರು ಕೂಡ ಆ ಅರ್ಥ ಮುಖ್ಯವಾಗಿ ಚೆನ್ನಾಗಿ ಕೂಡಿ ಬರೋದು ಪರಮಾತ್ಮನಲ್ಲೇ. ಆ ಅರ್ಥವನ್ನು ಅನುಸರಿಸಿ ಆ ಹೆಸರು ಯಾರಿಗೆ ಬರಬೇಕು ಅಂದ್ರೆ ಅದು ಫಸ್ಟ್ ದೇವರಿಗೆ ಬರಬೇಕು. ಒಂದು ಉದಾಹರಣೆ ನೋಡಿ. ಎಷ್ಟೇ ದೇವತೆಗಳು ಹೆಸರು ಇದೆ, ಪ್ರಾಣಿಗಳ, ಪಕ್ಷಿಗಳ, ಪ್ರಜೆಗಳ, ಮನುಷ್ಯರ ಹೆಸರು ಇದೆ. ಪ್ರಳಯ ಕಾಲದಲ್ಲಿ ಯಾರಿದ್ದಾರೆ ಹೇಳಿ? ಯಾರೂ ಇಲ್ಲ. ಎಲ್ಲರೂ ಪರಮಾತ್ಮ ಉದರದಲ್ಲಿ ಇದ್ದಾರೆ. ಆ ಸಂದರ್ಭದಲ್ಲಿ ವೇದಗಳು ನಿತ್ಯ, ವೇದಗಳಲ್ಲಿ ಹೆಸರುಗಳೆಲ್ಲ ಬಂದಿದೆ. ಹಾಗಿರುವಾಗ ವೇದ ಯಾರನ್ನು ಹೇಳಬೇಕು? ಇಂದ್ರನನ್ನೋ, ಅಗ್ನಿಯನ್ನೋ ಹೇಳೋಣ, ಸೂರ್ಯಚಂದ್ರರನ್ನೋ, ರುದ್ರದೇವರನ್ನೋ, ಬ್ರಹ್ಮದೇವರನ್ನೋ ಹೇಳೋಣ ಹಾಗೆಂದ್ರೆ ಅವರೆಲ್ಲರೂ ಪರಮಾತ್ಮನ ಉದರದಲ್ಲಿ ಇರ್ತಾರೆ. ಅದರಿಂದ ವೇದಗಳು ಸುಳ್ಳು ವಿಚಾರವನ್ನು ಹೇಳಿದಂಗೆ ಆಯ್ತು ನೋಡಿ. ಹೆಸರು ಇದೆ, ಆ ಹೆಸರನ್ನು ಹೇಳುವ ವ್ಯಕ್ತಿಗಳು ಇಲ್ಲ ಅಂದ್ರೆ ಆ ಪಂಕ್ತಿಗಳು ಏನಾಗ್ತದೆ? ಸುಳ್ಳು ಅಂತ ಆಗ್ತದೆ, ಅಪ್ರಮಾಣ ಅಂತ ಆಗ್ತದೆ. ವೇದಕ್ಕೆ ಅಪ್ರಮಾಣ ದೋಷ ಬಂದ್ಬಿಡುತ್ತದೆ. ಅದರಿಂದ ಆ ಒಂದು ದೃಷ್ಟಿಯಿಂದಲೂ ಮತ್ತು ಅರ್ಥದ ದೃಷ್ಟಿಯಿಂದಲೂ ಕೂಡ ನಾವು ವಿಚಾರ ಮಾಡಿದರೆ ಎಲ್ಲಾ ಶಬ್ದಗಳು ಕೂಡ ಎಲ್ಲಾ ಕಾಲದಲ್ಲೂ ಪರಮ ಮುಖ್ಯ ವೃತ್ತಿಯಿಂದ ಬೇರೆಯವರನ್ನು ಹೇಳುತ್ತದೆ, ಪರಮಾತ್ಮನನ್ನೇ ಹೇಳುತ್ತದೆ. ಮುಖ್ಯ ವೃತ್ತಿಯಿಂದ ಅವರಿದ್ದಾಗ ಬೇರೆಯವರನ್ನು ಕೂಡ ಹೇಳುತ್ತದೆ. ರುದ್ರ, ಇಂದ್ರ ಇವರನ್ನು ಹೇಳುತ್ತದೆ. ಅದರ ಮುಖ್ಯ ವೃತ್ತಿಯಿಂದ, ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ಕಾಲದಲ್ಲೂ ಪರಮಾತ್ಮನನ್ನೇ ಮುಖ್ಯವಾಗಿ ಹೇಳುತ್ತದೆ ಹಾಗೆ. ಬಗೆ ಬಗೆಯ ನಾಮದಲ್ಲಿ ಕರೆಸುವ, ಭಕ್ತರನ್ನು ಕೊರೆವ ಹಾಗೆ. ಹೇಗೆ ಕರೀತಾರೆ ಪರಮಾತ್ಮನನ್ನ? ಅಂತವರನ್ನ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ರಕ್ಷಣೆ ಅಂದ್ರೆ, ದೇವರು ಮಾಡುವ ರಕ್ಷಣೆ ಅಂದ್ರೆ ಯಾವುದು? ಅದು ಅನೇಕ ರೀತಿಯಲ್ಲಿ ಇದೆ. ಅಲ್ಪ ಪ್ರಸಾದ, ಊಟ, ತೀರ್ಥ ಇತ್ಯಾದಿಗಳು ಅದು. ಇನ್ನು ಮಧ್ಯಮ ಪ್ರಸಾದ, ಜ್ಞಾನ, ಭಕ್ತಿ ಇತ್ಯಾದಿಗಳು. ಉತ್ತಮ ಪ್ರಸಾದ ಹಾಗೆ ಅಂದ್ರೆ ಅಪರೋಕ್ಷ, ಮೋಕ್ಷ ಇತ್ಯಾದಿಗಳು ಹಾಗೆ. ಈ ರೀತಿಯಾಗಿ ರಕ್ಷಣೆ ಮಾಡೋದು 3 ವಿಧವಾಗಿ ದೇವರು ರಕ್ಷಣೆ ಮಾಡ್ತಾನೆ. ಅದೆಲ್ಲವನ್ನು ನಾವು ಪಡಿಬೇಕು. ಬರೀ ಅಧಮ ಪ್ರಸಾದ ಮಾತ್ರ ಸಾಕು ಅಂತ ನೆನೆಸ್ಕೊಂಡು ಭೂಮಿಯಲ್ಲಿ ಇರಬಾರ್ದು. ಮಧ್ಯಮ ಪ್ರಸಾದವೂ ಬೇಕು, ಉತ್ತಮ ಪ್ರಸಾದವೂ ಬೇಕು. ಅದನ್ನೇ ಅತ್ಯರ್ಥ ಪ್ರಸಾದ ಅಂತ ಕರೀತಾರೆ. ಅದಕ್ಕಾಗಿ ದೇವರು ನಮ್ಮನ್ನ ಕೊಟ್ಟು ರಕ್ಷಿಸಲಿ ಹಾಗೆ ಅಂತ ಪ್ರಾರ್ಥನೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀ ಹರೇ.